ಅಲ್ವೇ? ಯಾರ್ದೋ ಮನೆ ಜಪ್ತಿ ಆದ್ರೆ ಇವನ್ಗೇನೆ ಬಂತು? ನೀನು ಅವನಿಗೆ 10,000 ರೂಪಾಯಿ ಕೊಡೋವರೆಗೂ ಬಿಟ್ಟಿಯಾ? ಹೋಗ್ಲಿ ಬಿಡ್ರಿ, ಪಾಪ ಬಡವರಿಗೆ ತಾನೇ ಸಹಾಯ ಮಾಡ್ದ. ದಾನ ತಗೊಂಡವ್ರು ನೀನ್ 100 ವರ್ಷ ಚೆನ್ನಾಗಿರಪ್ಪ ಅಂತ ನಮ್ ಮಗನ ಆಶೀರ್ವಾದ ಮಾಡ್ತಾರೆ. ಅಷ್ಟು ಸಾಲ. ಒಬ್ಬೊಬ್ರು ಆಶೀರ್ವಾದ ಮಾಡೋದಕ್ಕೆ ನಾನು 10,000 ರೂಪಾಯಿ ಕೊಡ್ತೀನಿ. ಹುಚ್ಚಿ ತರ ಮಾತಾಡ್ಬೇಡ. ಹೌದು, ನನ್ ಮಗನ ವಿಷಯ ಬಂದ್ರೆ ನಾನು ಹುಚ್ಚಿನಪ್ಪ. ಅದು ಹೋಗ್ಲಿ, ಇವನಿಗೆ ರಾಜ್ಕುಮಾರ್ ಪಿಕ್ಚರ್ ನೋಡ್ಬೇಕು ಅಂತ ಆಸೆ ಆದ್ರೆ ಪ್ಯಾಟೆಗೆ ಹೋಗಿ ನೋಡ್ಕೊಂಡ್ ಬರ್ಲಿ. ನಾನೇನ್ ಬೇಡ ಅಂತಿದ್ನ, ಅದಕ್ಕಾಗಿ 25,000 ರೂಪಾಯಿ ಖರ್ಚು ಮಾಡ್ತಿದ್ದಲ್ಲ. ಮಾತಾಡ್ಬೇಡ, ಬರ್ಲಿ ಅವನು. ಮಿಸ್ಟರ್ ಮನೋಹರ್, ಏನೋ ವಿಶ್ವನಾಥ್. ಯಾವ ವಿಶ್ವನಾಥ್? ಬಾಕ್ಸರ್ ವಿಶ್ವನಾಥ್. 25 ವರ್ಷಗಳ ಹಿಂದೆ ನಿಮ್ಮ ಜೊತೆನಲ್ಲಿದ್ನಲ್ಲ, ಅವನ ಮಗ ನಾನು. ನೀವುಗಳೆಲ್ಲ ಸೇರ್ಕೊಂಡು ನಮ್ಮ ಅಪ್ಪನ ಕೊಟ್ಟು ಕಳಿಸಿದ್ರಲ್ಲ ಸಾಲ, ಆ ಸಾಲನ ನಾನು ತೀರಿಸ್ಬಿಟ್ಟು ಹೋಗೋಣ ಅಂತ ಬಂದಿದ್ದೀನಿ. ವಡಿ ಗುರುವೇ, ಅಯ್ಯೋ ವಡಿ ವಡಿ ಗುರುವೇ. ಕೋಪ ಮಾಡ್ಕೊಬೇಡಿ, ಸಮಾಧಾನ ಮಾಡ್ಕೊಂಡು ಕೂತ್ಕೊಳ್ಳಿ. ಅಯ್ಯೋ ನೀನ್ ಪಟೇಲ್ ಮುಂದೆ ಪೋಸ್ ಕೊಡ್ತಾ ಇದ್ಯಾ? ಆ ಕಡೆ ಕೂತ್ಕೋ. ಮಜ್ಜಿ ಸತ್ತಗೋಳ ಇಲ್ಲ, ಯಾಕೆ? ಮತ್ತೆ ಯಾಕೆ ಚಪ್ಪಾಳೆ ಹೊಡಿಲಿಲ್ಲ? ನಮ್ ಪಟೇಲ್ರು ಖುಷಿಯಾಗಿರೋದು ಕಾಣಿಸ್ತಾ ಇಲ್ಲ ನಿಂಗೆ? ಹೊಡಿಯ ಚಪ್ಪಾಳೆ, ಹೊಡಿ.